ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7:30 ಆಗಿದೆ. ಹಬ್ಬ ಮಾಡಿ ಮಾರನೇ ಬೆಳಗ್ಗೆ ಎದ್ದೇಳೋದಿದೆ ನೋಡಿ, ಅದರಂಥ ಕಷ್ಟ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ನೆಲ ಒರೆಸೋದು ಒಂದು ಬಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಕೆಲಸ ಏನೂ ಇಲ್ಲ ಅಂತ ನಾವು ಕೂತ್ಕೋಬೇಕಷ್ಟೆ, ಕೆಲಸ ಮಾತ್ರ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅಯ್ಯೋ ನೆನ್ನೆ ತಾನೇ ಹಬ್ಬ ಆಗಿದೆಯಲ್ಲ, ಇವತ್ತೇನು ಕೆಲಸ ಇರಲ್ಲ, ಅದಂತೂ ಶುದ್ಧ ಸುಳ್ಳು. ಇವತ್ತು ಕೆಲಸ ಅದಕ್ಕಿಂತ ಜಾಸ್ತಿ ಆಗುತ್ತೆ. ನೆಲ ಒರೆಸೋದು ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸನೂ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಅಭಿನವ್ ಇನ್ನೂ ಮಲ್ಕೊಂಡೇ ಇದ್ದಾನೆ. ಅವನಿಗೆ ನಾಲ್ಗೆ ಎಲ್ಲ ಹುಣ್ಣಾಗ್ಬಿಟ್ಟಿದೆ. ಅದಕ್ಕೆ ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆದು ನೈವೇದ್ಯ ಇನ್ನೂ ಸ್ವಲ್ಪ ಹಾಗೇ ಇದೆ. ಆಮೇಲೆ ದೇವರಿಗೆ ಲೈಕ್ ರಸಾಯನ ಅದೆಲ್ಲ ಮಾಡಿದ್ವಿ, ಅದು ಹಾಗೇ ಇದೆ. ಅದೆಲ್ಲ ಫ್ರಿಡ್ಜ್ಗೆ ಹಾಕಿದ್ದೀನಿ. ಇವಾಗ ಅದನ್ನು ಎಲ್ಲ ತಿನ್ನಬೇಕು. ಏನು ಮಾಡೋದು ಗೊತ್ತಿಲ್ಲ. ಅದು ಇದು ಎಲ್ಲ ಅವನಿಗೆ ನಾಲ್ಗೆ ಪೂರ್ತಿ ಹುಣ್ಣಾಗ್ಬಿಟ್ಟಿದೆ. ಒಂದು ಗಸಗಸೆ ಪಾಯಸ ಮಾಡಿದ್ರೆ ಕುಡಿದ್ರೆ ಚೆನ್ನಾಗಿರುತ್ತೆ. ನನಗೊಬ್ಳಿಗೆ ಈ ಥರ ಎನರ್ಜಿ ಡೌನ್ ಆಗುತ್ತಾ ಹಬ್ಬ ಆಗಿ ಮಾರನೇ ಬೆಳಗ್ಗೆ, ಇಲ್ಲ ಎಲ್ರಿಗೂ ಇದೇ ರೀತಿ ಡೌನ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೆನ್ನೆ ಎಲ್ಲ ತಲೆಗೆ ಸ್ನಾನ ಮಾಡಿದ್ದೀನಿ, ಅದಕ್ಕೆ ಇವತ್ತು ತಲೆಗೆ ಸ್ನಾನ ಮಾಡ್ತಾಯಿಲ್ಲ. ದೇವ್ರನ್ನ ಕದಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗಸಗಸೆ ಪಾಯಸ ಅಂತೂ ಮಾಡಲೇಬೇಕು. ಅವ್ನು ಪೂರ್ತಿ ನಾಲ್ಗೆ ಎಲ್ಲ ರೆಡ್ ಆಗಿಬಿಟ್ಟಿದೆ. ಏನೋ ಅಪ್ಪ, ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳಗ್ಗೆ 3:30 ಅಲಾರಾಮ್ ಹೊಡಿತು, ಎದ್ದೆ, ಆಗಲಿಲ್ಲ ಎದ್ದೇಳೋಕ್ಕೆ. ಹೋಗಿ ಅಭಿನವ್ನ ಮಾತಾಡಿಸಿ ಮತ್ತೆ ಬಂದು ಮಲ್ಕೊಂಡೆ. ಎದ್ದೇಳ್ತೀಯಾ ಅಂತ ಅಂದೆ. ನಾನಂತೂ ನೀವೇನು ಮಾಡಿದ್ರು ಎದ್ದೇಳಲ್ಲ ಅಂತ ಸರಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಮಲ್ಕೊಂಡ್ರೆ ಫುಲ್ ನಿದ್ದೆ ಹತ್ತಿದೆ. 6:10 ಎದ್ದು ನೋಡಿದಾಗ ಆವಾಗ ಹೋಗಿ ಇನ್ನೇನು ಕೆಲಸ ಇಲ್ಲ, ಬರೀ ಕಸ ಒಂದು ಗುಡಿಸ್ಬೇಕಷ್ಟೇನೆ. ನಾನು ಕಳಸನ ಕದಲ್ಸೋಣ ಅಂತ ಬಂದೆ. ಕಳಸನ ಕದಲಿಸ್ಬೇಕಾದ್ರೆ ಹೂವು ಎಲ್ಲ ಏನೂ ತೆಗಿಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ದೀಪಗಳನ್ನ ಹಚ್ಚಬೇಕು. ನಾನು ಅದಕ್ಕೆ ಫಸ್ಟ್ ದೀಪಗಳನ್ನ ಹಚ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಹೂವು ಏನಾದರೂ ಬಾಡಿದ್ರೆ ಹೂವು ತೆಗಿಬೇಕು. ಹೂವು ಏನಾದರೂ ಬಾಡಿಲ್ಲ ಅಂತ ಹೇಳಿದ್ರೆ ಹೂವು ತೆಗಿಯೋ ಅವಶ್ಯಕತೆ ಇಲ್ಲ. ನಾನು ಸಾಯಂಕಾಲ ಪೂಜೆ ಮಾಡಿದ್ರಿಂದ ಹೂವು ತುಂಬ ಫ್ರೆಶ್ ಆಗಿ ಚೆನ್ನಾಗೇ ಇತ್ತು. ಅದರಿಂದ ನಾನು ಹೂವು ತೆಗೀಲಿಲ್ಲ. ಯಾವುದ್ಯಾವುದು ದೀಪಗಳನ್ನ ಹಚ್ಚಿದೆ ಅದನ್ನೆಲ್ಲ ದೀಪಗಳನ್ನ ಮತ್ತೆ ಹಚ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಅಂದರೆ ತಾಯಿಗೆ ಒಂದು ಆರತಿ ತೆಗೆದ್ಬಿಟ್ಟು ಆಮೇಲೆ ಕದಲಿಸ್ಬೇಕು. ಕೆಳಗಡೆ ಚಿಕ್ಕ ಚಿಕ್ಕ ದೀಪಗಳಲ್ಲಿ ಆರತಿ ಮಾಡಿದ್ವಿ ನೆನ್ನೆ, ಅದೇ ದೀಪನ ಹಚ್ಚಿ ಆರತಿ ಮಾಡ್ತಾಯಿದ್ದೀನಿ. ಆರತಿ ಆದಮೇಲೆ ಲಕ್ಷ್ಮಿನ 3 ಸತಿ ಬಲಕ್ಕೆ ಜರುಗಿಸ್ಬಿಟ್ಟು ಸ್ವಲ್ಪ ಮುಂದಕ್ಕೆ ತರಬೇಕು. ಲೈಕ್ ಮುಂದಕ್ಕೆ ತಂದರೆ ಲಕ್ಷ್ಮಿ ಮುಂದಕ್ಕೆ ಬಂದಿದ್ದಾಳೆ ಅಂತ ಅರ್ಥ ಆಗುತ್ತೆ. ಆಮೇಲೆ ನೀವೇನಾದರೂ ಲಕ್ಷ್ಮಿಗೆ ಒಡವೆ ಹಾಕಿದರೆ ಅದನ್ನು ತೊಳೆಯೋ ಅವಶ್ಯಕತೆ ಇಲ್ಲ, ಹಾಗೆ ಮೈ ಮೇಲೆ ಹಾಕ್ಕೋಬೇಕು. ಆವಾಗ ಲಕ್ಷ್ಮಿ ಬರ್ತಾಳೆ ಅಂತಾರೆ. ಆಮೇಲೆ ನಮ್ಮನ್ನು ಮನೆ ಲಕ್ಷ್ಮಿ, ಗೃಹಲಕ್ಷ್ಮಿ ಎಲ್ಲ ಹೇಳ್ತಾರಲ್ಲ, ಅದರಿಂದ ನೀವು ಮುಖವಾಡ ಎಲ್ಲ ತೆಗಿಯಂಗಿದ್ರೆ ತೆಗಿಬೇಕು. ಸೀರೆ ಉಡ್ಸಿದ್ರೆ ಸೀರೆ ಕೂಡ ತೆಗಿಬೋದು. ಹಣ್ಣು ಆ ಥರದ್ದು ಕೂಡ ಏನಾದರೂ ಇಟ್ಟಿದ್ರೆ ಅದನ್ನು ಕೂಡ ತೆಗಿಬೋದು. ಯಾವುದಾದ್ರೂ ಒಂದು ಪ್ಲೇಟು ಒಂದು ಸ್ವಲ್ಪ ಜರುಗಿಸಿದ್ರೆ ಸಾಕು, ಅದು ಕದಲಿಸ್ದಂಗೆ ಲೆಕ್ಕ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕದಲ್ಸೋಣ ಅಂತ ಅಂದ್ಕೊಂಡೆ. ಅಂದರೆ ಪೂಜೆ ಆಗಿ ತಕ್ಷಣವೇ ಮಾಡಬೇಡಿ, ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಟ್ಟು ಎತ್ಕೊಳ್ಳಿ. ಯಾಕೆಂದರೆ ಒಂದು ಸಮಾಧಾನ ಇರುತ್ತೆ. ಕದಲ್ಸಿದ್ಮೇಲೆ ದೇವ್ರ ತಲೆ ಮೇಲಿರೋ ಹೂವನ್ನ ಬಲಗಡೆಯಿಂದ ತೆಗೆದು ಕೆಳಗಡೆ ಹಾಕಿದ್ರೆ ಆಯಿತು. ಕದಲಿಸ್ದಂಗೆ ಲೆಕ್ಕ ಆಗುತ್ತೆ. ನಾನಂತೂ ಇದೇ ರೀತಿ ಕದಲಿಸ್ತೀನಿ ಯಾವಾಗ್ಲೂ. ಈ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಈ ಸತಿ ಕದಲಿಸ್ತಾ ಇದ್ದೀನಿ. ಸೀರೆ ಒಂದು ಉಡಿಸಿಲ್ಲ, ಪ್ರತಿಯೊಂದೂ ಮಾಡಿದ್ದೆ ನಾನು ಈ ಸತಿ. ಆಮೇಲಿಂದ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕದಲಿಸಿ ಮುಂದಕ್ಕೆ ಒಂಚೂರು ಜರುಗಿಸ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದರೆ ಏನು ಮಾಡಲಿ ತಿಂಡಿ ಅಂತ ಹೋಗಿ ಬರ್ಸಿದ್ರೆ, ಇಲ್ಲ ನನಗೆ ಏನಾದರೂ ಹೊರಗಡೆಯಿಂದ ಬೇಕು ಅಂತ. ಆಲ್ಮೋಸ್ಟ್ ಅಲ್ಲಿ 9 ಗಂಟೆ ಆಗ್ತಾ ಬಂದಿದೆ ಇವಾಗ ಹೊರಗಡೆ ಹೋಗ್ಬಿಟ್ಟು ಏನೋ ತಿಂಡಿ ತೊಗೊಂಬಂದಿದ್ದಾರೆ. ನಾಲ್ಗೆ ಎಲ್ಲ ಹುಣ್ಣಾಗಿದೆಯಂತೆ. ಆಚೆಯಿಂದ ತಂದು ತಿಂದರೆ ನಾಲ್ಗೆ ಹುಣ್ಣಾಗದೇ ಇರುತ್ತಾ? ಎಷ್ಟು ಸತಿ ಹೇಳಿದ್ರು, ಹೇಳಿದ್ದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಹಂಗೆ ಮಾಡೋದು ಜನ. ನೀರು ಬೇಕಾ? ಏನು ತೊಗೊಂಬಂದಿದ್ದಾರೆ ಅಂದರೆ ಪರೋಟ ತೊಗೊಂಬಂದಿದ್ದಾನೆ. ಆಮೇಲೆ ಏನೋ ಒಂದು ರೈಸ್ ಐಟಮ್ ಏನೋ ತೊಗೊಂಡು ಬಂದಿದ್ದಾನೆ. ನನಗೂ ಕೆಲಸ ಮಾಡಿ ಸಾಕಾಗಿತ್ತು, ಏನಾದ್ರು ತಿಂಡಿ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡೆ.
ಅವನೇ ಹೊರಗಡೆಯಿಂದ ತರ್ತೀನಿ ಅಂತ. ನಂಜುಂಡೇಶ್ವರ ಬೇರೆ ಇಲ್ಲ. ಸರಿ ಇಬ್ಬರು ಆರಾಮಾಗಿ ಕೂತ್ಕೊಂಡು ಅದನ್ನೇ ತಿಂದ್ಬಿಟ್ಟು ಮುಗಿಸೋಣ ಅಂತ. ಇವತ್ತೇನೂ ಕೆಲಸ ಇಲ್ಲ. ಸ್ವಲ್ಪ ಅಂದರೆ ಮನೆ ಕೆಲಸ ಇದ್ದೇ ಇರುತ್ತೆ, ಹೊರಗಡೆ ಹೋಗುವಂಥ ಕೆಲಸ ಏನೂ ಇಲ್ಲ ಅಷ್ಟೇ ಇವತ್ತು. ತಿಂಡಿ ತಿಂತ ಕೂತಿದ್ವಿ, ಹಾಗೆ ನಂಜುಂಡೇಶ್ವರ್ ಕೂಡ ಬಂದರು. ಆಮೇಲೆ ಇನ್ಯಾರೋ ಕೂಗಿದ್ರು, ನೋಡೋಣ ಅಂತ ಹೋದರೆ ಏನೋ ಕರೆಂಟೋನವ್ರಂತೆ. ಹೋಗ್ಬಿಟ್ಟು ನೋಡಿದ್ರೆ ಅದು ಫ್ರೀ ಕರೆಂಟಿಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಅಪ್ಡೇಟ್ ಮಾಡಿಸ್ಕೋಬೇಕು ನೀವು ಅಂತ ಹೇಳಿದ್ರು. ನಮಗೇನು ಇಷ್ಟು ದಿವಸ ಫ್ರೀ ಕರೆಂಟ್ ಬರ್ತಾ ಇರಲಿಲ್ಲ. ಏನು ಅಪ್ಡೇಟ್ ಮಾಡ್ಕೋಬೇಕು ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ, ಒಂದು ಆಧಾರ್ ಕಾರ್ಡು ಮತ್ತು ವೋಟ್ರ್ ಐ ಡಿ ತೊಗೊಂಡು ಬನ್ನಿ, OTP ಯಾರಿಗೆ ಬರುತ್ತೆ ಅಂತ ಕೇಳಿದ್ರು. ನಂಜುಂಡೇಶ್ವರಿಗೆ ಬರ್ತಾ ಇದ್ದಿದ್ದು OTP. ಅದನ್ನು ಹೇಳಿದ್ರೆ ಸಾಕು, ಆಧಾರ್ ಕಾರ್ಡು ಮತ್ತು ವೋಟ್ರ್ ಐ ಡಿ ಕೊಟ್ಟರೆ ನಿಮಗೆ ಫ್ರೀ ಕರೆಂಟು ಮಾಡಿಕೊಡ್ತಾರಂತೆ. ನಮ್ದು ಇಷ್ಟು ದಿವಸ ಬರ್ತಾ ಇರಲಿಲ್ಲ, ಇವಾಗ ಇನ್ಮೇಲಿಂದ ಮೇ ಬಿ ಸ್ಟಾರ್ಟ್ ಆಗ್ಬೋದು. ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೇ ಬಂದು ಮಾಡಿಕೊಡ್ತಾರಂತೆ, ಏನು ಹೊರಗಡೆ ಎಲ್ಲೂ ಹೋಗೋಂಗಿಲ್ವಂತೆ. ಏನಾದರೂ ನಿಮಗೆ ಫೋನ್ಗೆ ಏನಾದರೂ ಲೈಕ್ OTP ಬರಲ್ಲ ಅನ್ನೋ ಹಾಗಿದ್ದರೆ ಮಾತ್ರ ನೀವು ಆಫೀಸ್ ಹತ್ರಕ್ಕೆ ಹೋಗಿ ಮಾಡಿಸ್ಕೋಬೇಕಂತೆ. ಇಲ್ಲಾಂದರೆ ಅವರೇ ಮನೆ ಹತ್ರಕ್ಕೆ ಬಂದುಬಿಟ್ಟು ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಅದೇನು ಪ್ರಾಬ್ಲಮ್ ಏನೂ ಇಲ್ಲ. ನೋಡೋಣ, ನೆಕ್ಸ್ಟ್ ಮಂತಿಂದ ನಮಗೂ ಫ್ರೀ ಕರೆಂಟ್ ಬರ್ಬೋದು. ತುಂಬ ಈಸಿ ಮಾಡಿದ್ದಾರಪ್ಪ. ಇವಾಗಂತೂ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಎಷ್ಟು ಈಸಿಯಾಗಿದೆ ಅಂದರೆ ತುಂಬಾ ಈಸಿಯಾಗಿದೆ. ಎಲ್ಲ ಮಾಡಿಸ್ಕೊಂಡಿದ್ದೀರಾ, ಇಷ್ಟು ಈಸಿಯಾಗಿ ಆಗತ್ತಾ ಅಂತ ನೋಡೋಣ ಹೇಳಿ. ನಂಜುಂಡೇಶ್ವರ ಬರಬೇಕಾದ್ರೆ ಹಾಲು ತೊಗೊಂಬಂದಿದ್ರು. ನಾನು ಅದನ್ನು ಕಾಯಿಸಿರಲಿಲ್ಲ, ಹಾಗೆ ಫ್ರಿಡ್ಜ್ಗೆ ಹಾಕಿದ್ದೆ. ಅದು ಬೆಳಗ್ಗೆ ಕರೆದಿದ್ದ ಹಾಲು. ತಕ್ಷಣ ಅವ್ರು ಬಂದಾಗ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ತಕ್ಷಣ ಏನಾದರೂ ಕಾಯಿಸಿದ್ರೆ ಒಡೆದೋಗುತ್ತೇನೋ ಅಂತ ಸ್ವಲ್ಪ ಫ್ರಿಡ್ಜ್ಗೆ ಹಾಕಿದ್ದೆ. ಆಮೇಲಿಂದ ಕಾಯಿಸೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಸರಿ ಅಂತ ಸುಮ್ಮನೆ ಆಗಿದೆ. ಆಮೇಲೆ ನಂಜುಂಡೇಶ್ವರ ಸ್ವಲ್ಪ ಕಾಫಿ ಮಾಡಮ್ಮ ಅಂತ ಹೇಳಿದ್ರು. ನನಗೂ ಹಾಲು ಚೆನ್ನಾಗಿದ್ರೆ ಕಾಫಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಫಿಲ್ಟರಿಗೆ ಕಾಫಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಫಸ್ಟೆಲ್ಲ ಡಿಕಾಕ್ಷನ್ ಫುಲ್ ರೆಡಿ ಇಟ್ಟಿರ್ತಿದ್ದೆ ನಾನು. ಇತ್ತೀಚೆಗೆ ಕಾಫಿ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಚೇಂಜ್ ಆಗೋಣ ಅಂತ ಅಂದ್ಕೊಂಡು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ನಾನು ಕಾಫಿ ಬಿಡ್ತಾನೆ ಇರಲಿಲ್ಲ. ಬೆಳಗ್ಗೆ ಸಾಯಂಕಾಲ ತುಂಬ ಕುಡಿತಾ ಇದ್ದೆ. ಬೇಡವೇ ಬೇಡ, ಡೈರಿ ಪ್ರಾಡಕ್ಟ್ಸ್ ಬೇಡ ಅಂತೇಳಿ ಕಂಪ್ಲೀಟಾಗಿ ನಿಲ್ಲಿಸಿರೋದಕ್ಕೆ ಕಾಫಿ ಮಾಡ್ತಾಯಿಲ್ಲ ಇವಾಗ. ಅದಕ್ಕೆ ಇವಾಗ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಡಿಕಾಕ್ಷನ್ ತುಂಬಾ ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ, ಹಾಲುಗೆ ನೀರು ಹಾಕದೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಆ ಕಾಫಿ ಅಂದರೆ ಸಖತ್ ಇಷ್ಟ ಆಗುತ್ತೆ. ಸ್ವಲ್ಪ ಸಿಂಪಲ್ಲಾಗಿ ಕಾಫಿ ಮಾಡಿಕೊಂಡು, ಆಮೇಲೆ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು, ಅಲ್ಲಿ ಖಾರ ತೊಗೊಂಡು ಬಂದಿದ್ರು. ಅಲ್ಲಿ ಖಾರ ಸಖತ್ತಾಗಿರುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಕಾಫಿ ಜೊತೆಯಲ್ಲಿ ಖಾರ ಎರಡು ಮಿಕ್ಸ್ ಮಾಡಿಕೊಂಡು ಒಂಚೂರು ಕಾಫಿ ಒಂಚೂರು ಖಾರ ಜೊತೇಲಿ ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್. ಬಜ್ಜಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಫಸ್ಟ್ ಕಾಫಿ ಕುಡಿಬೇಕಾದ್ರೆ ನಾನು ಸಖತ್ತು ಈ ಥರದ್ದೆಲ್ಲ ನೆನೆಸ್ಕೊಂಡೆಲ್ಲ ತಿಂತಾಯಿದ್ದೆ. ಒಂದು ಏಜ್ ಆದಮೇಲೆ ಎಲ್ಲದನ್ನು ಅಂದರೆ ಅವ್ರಿಗೆ ಯಾವುದೇ ತುಂಬ ಇಷ್ಟ ಇರುತ್ತೋ ಅದನ್ನೆಲ್ಲ ಬಿಡಬೇಕು ಅನಿಸಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾನು ಏನೋ ನನಗೆ ಗೊತ್ತಿಲ್ಲ, ಬೇಡ ಅಂತ ಅನಿಸಿದ್ರೆ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಅಂತ ಅನಿಸಿದ್ರೆ ಬಿಟ್ಬಿಡ್ತೀನಿ. ಡೈರಿ ಪ್ರಾಡಕ್ಟ್ ಬೇಡ ಅಂತ ಅನ್ನಿಸ್ತು, ಸರಿ ಬೇಡ ಅಂದಿದ್ದಕ್ಕೆ ಬಿಟ್ಬಿಟ್ಟಿದ್ದೀನಿ. ಒಂದೊಂದು ಹಂತದಲ್ಲಿ ಒಂದೊಂದು ಬಿಡ್ತಾ ಬಂದ್ರೇ ಸರಿ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಲೈಫು. ಹಾಲು ತೊಗೊಂಬಂದಿದ್ರಲ್ಲ, ಅದನ್ನು ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಹಾಲು. ಕಾಯಿಸ್ಬಿಟ್ಟು ನಂಜುಂಡೇಶ್ವರಿಗೆ ನನಗೆ ಇಬ್ಬರಿಗೂ ಒಂದೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಅಭಿನವ್ಗೆ ಹಾಲು ಪ್ರಾಡಕ್ಟ್ ಏನು ಕೊಡ್ತಾಯಿಲ್ಲ, ಮೊಸರು ತಿನ್ಬೋದು, ಯಪ್ಪ ಹಾಕೋಣ ಅಂತ ಹೇಳಿಬಿಟ್ಟು ಕರ್ಡ್ ಪಾರ್ಟು ಎತ್ತಿಟ್ಬಿಟ್ಟಿದ್ದೇನೆ. ಅದನ್ನು ತಗೊಂಡು ಬಂದು ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡಿದ್ಮೇಲೆ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಆ ಬಾಟ್ಲು ಕೂಡ ತೊಳ್ಕೊಂಡು ಅದಕ್ಕೆ ಹಾಕಿದ್ದೀನಿ. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ನಂಜುಂಡೇಶ್ವರ ಹೇಳಿದ್ರು ಏನಾದರೂ ಮಸಾಲೆ ರೊಟ್ಟಿ ಮಾಡಿಬಿಡು, ಇಲ್ಲಾಂದರೆ ರೊಟ್ಟಿ ಮಾಡಿದ್ರೆ ಅದಕ್ಕೆ ಬೇರೆ ಚಟ್ನಿ ಮಾಡಬೇಕು ಅಂತ. ನಮ್ಮಿಬ್ಬರಿಗೂ ಮಸಾಲೆ ರೊಟ್ಟಿ ಇಷ್ಟ ಆಗುತ್ತೆ. ಹಬ್ಬ ಆಗಿ ಮಾರನೇ ಬೆಳಗ್ಗೆ ಆದ್ರೂ ಸಖತ್ತು ಕೆಲಸ. ಯಪ್ಪ ಎಷ್ಟು ಕೆಲಸ ಇರುತ್ತೆ ಅಂದರೆ ಯಾರಿಗೂ ಬೇಡಪ್ಪ ಈ ಮನೆ ಕೆಲಸ ಅಂತ ಅನಿಸ್ಬಿಡುತ್ತೆ. ಒಂದು ನಿಮಿಷನೂ ಫ್ರೀನೇ ಆಗೋಕ್ಕಾಗಲ್ಲ.
ನನಗಂತೂ ಬೇಜಾರಾಗಿಬಿಡುತ್ತೆ ಕೆಲವು ಸತಿ. ಸ್ವಲ್ಪ ನಂಜುಂಡೇಶ್ವರ್ಗೆ ಸ್ಟ್ರಾಂಗಾಗಿ ಕಾಫಿ ಮಾಡಿದೆ, ನಂಗೆ ಸ್ವಲ್ಪ ಲೈಟಾಗಿ ಕಾಫಿ ಮಾಡಿದೆ. ನನಗೀಗ ಅಷ್ಟೊಂದು ಸ್ಟ್ರಾಂಗಾಗಿ ಕುಡಿಯೋಕ್ಕೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ನಾನು ಸಖತ್ತು ಸ್ಟ್ರಾಂಗಾಗಿ ಕುಡಿತಾ ಇದ್ದೆ, ಡಿಕಾಕ್ಷನ್ನೇ ಕುಡಿತಾ ಇದ್ದೆ. ಇವಾಗ ಸ್ವಲ್ಪ ಲೈಟಾಗಿ ಕಾಫಿ ಕುಡಿತಾ ಇದ್ದೀನಿ. ಕೆಲವು ಚೇಂಜಸ್ಸು ನಮ್ಮನ್ನು ಹೇಗೆ ಬದಲಾಯಿಸುತ್ತೆ ಅಂದರೆ ನಮಗೇ ಗೊತ್ತಿರಲ್ಲ, ಅಷ್ಟೊಂದು ಬೇಗ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಟ್ಟಿರ್ತೀವಿ ನಾವು. ಖಾರ ನಂಗೆ ಇಷ್ಟ, ಖಾರದ ಜೊತೆಲಿ ತಿಂದರೆ ಸಖತ್ತಾಗಿರುತ್ತೆ. ಬೋಂಡ ಏನಾದರೂ ಬೇಡವಾ ಕಾಫಿ ಜೊತೆಲಿ? ನಂಗಂತೂ ಸಖತ್ ಇಷ್ಟ ಅದು, ಇಲ್ಲಾಂದರೆ ಚೆನ್ನಾಗಿರಲ್ಲ ಕಾಫಿ. ಹಾಲು ನೀರು ಒಂದು ಸತಿ ಕೆನೆ ಬಂದಮೇಲೆ ಕಾಫಿ ಚೆನ್ನಾಗೇ ಇರಲ್ಲ. ನೀರಾಗೈತೆ ರೀ, ಅದೇ ಹಾಲು ಹಂಗೇ ಸ್ವಲ್ಪ ನೀರಾಗೈತೆ. ಸ್ವಲ್ಪನೇ ನೀರು ಹಾಕಿದ್ದೀನಿ, ಆದರೂ ಸ್ವಲ್ಪ ಹಾಲು ನೀರು ಸ್ವಲ್ಪ ಹಾಕಿದೆ. ಅದೇ ವಾಟ್ರ್ ಬಾಟ್ಲು ಹಿಂಗೆ ಕ್ಲೀನ್ ಮಾಡಿಬಿಟ್ಟು ಇಷ್ಟೇ ಇಷ್ಟ. ಅದು ನಿಮ್ಗೆ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿದ್ದೀನಿ. ನಾನು ಇವಾಗ ಅಷ್ಟೊಂದು ಸ್ಟ್ರಾಂಗ್ ಕುಡಿತಾ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ. ಕರಗಿಲ್ವಾ ಸಕ್ಕರೆ? ಕರಗಿಲ್ವಾ? ಬಿಸಿ ಬಿಸಿ ಕುಡಿತೀರಲ್ಲ ನೀವು, ಅದಕ್ಕೆ ತಂದೆ. ಅವರು ಅಲ್ಲಿ ಯಾವುದೋ ಒಂದು ಮೂವಿ ನೋಡ್ತಾಯಿದ್ರು, ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ. ನಿಮಗೆ ಒಂದೇ ಒಂದು ಚೂರು ಏನಾದರೂ ಲೈಕ್ ಹಾಡು ಮ್ಯೂಸಿಕ್ಕು ಏನಾದರೂ ಪ್ಲೇ ಆಗಿಬಿಟ್ರೆ ಕಾಪಿರೈಟ್ ಅಂತ ಕ್ಲೈಮ್ ಆಗಿಬಿಡುತ್ತೆ. ಅದಕ್ಕೆ ಕಾಫಿ ಕುಡಿದ್ಮೇಲೆ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಹೊತ್ತು, ಒಂದು 1/2 hour ಬಿಟ್ಬಿಟ್ಟು ಬಂದೆ. ಕಾಫಿ ಎಲ್ಲ ಕುಡಿದು ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡಿ, ಅದು ನಮ್ಮ ಟೈಮ್. ನಾನು ಕಾಫಿ ಮಾಡಿದಾಗ, ಅಡುಗೆ ಮಾಡಿದಾಗ ಅವ್ರು ನಂಗೆ ಊಟ ಮಾಡಿಸ್ಬೇಕು, ಕಾಫಿ ಕುಡಿಸ್ಬೇಕು, ಖಾರ ಏನಾದರೂ ತೊಗೊಂಡೋಗಿರ್ತೀನಲ್ಲ ತಿನ್ನಿಸ್ಬೇಕು. ಆದಷ್ಟು ಜೊತೆಯಲ್ಲಿ ಟೈಮ್ ಸಿಕ್ಕಿದಾಗ ಒಂದು ಇಬ್ಬರಿಗೂ ಏನಾದರೂ ಜಗಳ ಆಗಿದ್ದರೆ, ನಾನಂತೂ ಸಿಕ್ಕಾಪಟ್ಟೆ ಜಗಳ ಮಾಡ್ತೀನಿ ನೋಡಿ. ನೀವು ಆ ಥರ ಮಾಡಿದ್ರಿ, ನಾನು ಅದಕ್ಕೆ ಜೋರು ಜಗಳ ಮಾಡಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ ಸ್ವಲ್ಪ ಹೊತ್ತು. ನನಗೂ ಅದು ತುಂಬ ಇಷ್ಟ ಆಗುತ್ತೆ. ಅವ್ರು ತುಂಬ ತಾಳ್ಮೆ ಅಂದರೆ ತಾಳ್ಮೆ, ಆರಾಮಾಗಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಆಯಿತು ಬಿಡು ಅಂತಾರೆ. ಅವ್ರು ಏನೂ ಮಾತಾಡೋಕ್ಕೋಗಲ್ಲ, ತಲೆನೂ ಕೆಡ್ಸ್ಕೊಳಕ್ಕೋಗಲ್ಲ. 90% ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗಂಡಸ್ರೂ ಹಾಗೆ ತಲೆನೇ ಕೆಡ್ಸ್ಕೊಳಲ್ಲ. ಹೆಂಡತಿ ಜಗಳಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಜೀವನ ಮಾಡೋಕ್ಕಾಗುತ್ತಾ ಅಂತ ಒಂದು ಸಣ್ಣ ಡೈಲಾಗು, ಏನೋ ಒಂದು ಆ ಟೈಮಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಲೇಡೀಸು ಸ್ವಲ್ಪ ಅವ್ರಿಗೆ ಏನಾದರೂ ಇವಾಗ ಅವ್ರ ಹತ್ರ ಕೈಯಲ್ಲಿ ಶಕ್ತಿ ಇರಲ್ಲ. ಅವ್ರು ಏನು ಮಾಡಬೇಕು ಅಂದರೆ ಸ್ವಲ್ಪ ಮಾತಾಡಿ ಹೇಳ್ತಾರೆ. ಲೈಕ್ ಅವ್ರದ್ದು ವೇ ಆಫ್ ಟಾಕಿಂಗ್ ಸ್ವಲ್ಪ ಹಾರ್ಶ್ ಆಗಿರ್ಬೋದು, ಕೆಲವ್ರದ್ದು ಸಾಫ್ಟ್ ಆಗಿರ್ಬೋದು, ಅಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇರಲ್ಲ. ನಾನು ಕೆಲವು ಸತಿ ಆ ಥರನೂ ಮಾಡ್ತೀನಿ. ನೀವು ಹೇಳಿದ್ದು ಮಾಡಿಲ್ಲ, ನಾನು ಹೇಳಿದ್ದು ಮಾಡಿಲ್ಲ, ಇಲ್ಲ ನಾನು ಹೇಳಿದ್ದೇನೋ ಒಂದು ಹೇಳಿರ್ತೀನಿ, ಅದನ್ನು ಮಾಡ್ರೆ ಲೈಕ್ ಅದೇನಾದರೂ ಒಂದು ಆರ್ಗ್ಯುಮೆಂಟ್ ಮಾಡ್ತೀನಿ. ಅವರು ಪಾಪ ಓಡಾಡಿ ಬಂದಿದ್ರಲ್ಲ, ಸುಸ್ತಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಕೆಲಸ ಹೇಳಲಿಲ್ಲ. ನನಗೂ ಮಧ್ಯಾಹ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ, ಬೆಳಗ್ಗೆ ಏನು ತಿಂಡಿ ಮಾಡಿರಲಿಲ್ವಲ್ಲ, ಅದಕ್ಕೆ ನಾನೇ ತಿಂಡಿ ಮಾಡೋಣ, ರೊಟ್ಟಿ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಈರುಳ್ಳಿ ತರಬೇಕಾದ್ರೆ ಯಾಮಾರ್ಬಿಟ್ಟಿದ್ದೀನಿ, ಸಣ್ಣ ಈರುಳ್ಳಿ ಹಾಕ್ಬಿಟ್ಟಿದ್ದಾನೆ. ಅದನ್ನು ಯಾರೂ ಹಚ್ಚಲ್ಲ, ಲೈಕ್ ನಂಜುಂಡೇಶ್ವರು ಹಚ್ಚಲ್ಲ, ನಾನು ಹಚ್ಚಲ್ಲ. ಅದಕ್ಕೆ ಅವತ್ತು ಹಚ್ತಾ ಇಲ್ಲ. ಮಸಾಲೆ ರೊಟ್ಟಿ ಮಾಡಬೇಕಾದ್ರೆ ಬ್ಲೆಂಡರಿಗೆ ಹಾಕ್ಬಿಡ್ತೀನಿ. ಹೇಗೆ ನುಚ್ಚಾಗುತ್ತೆ ಗೊತ್ತಾ, ಒಂಚೂರೂ ಕಷ್ಟನೇ ಪಡಬೇಕಾಗಿಲ್ಲ ಮಸಾಲೆ ರೊಟ್ಟಿ ಮಾಡಬೇಕಾದ್ರೆ. ನಾನು ಈರುಳ್ಳಿ, ಸೊಪ್ಪು, ಒಂಚೂರು ಕಾಯಿ ತುರಿ, ಆಮೇಲೆ ಒಂದು ಕ್ಯಾರೆಟು, ಒಂಚೂರು ಜೀರಿಗೆ ಕೂಡ, ಜೀರಿಗೆ ಕುಟ್ಬಿಟ್ಟು ಹಾಕಬೇಕಲ್ಲ, ಅದ್ರ ಬದಲು ಅದಕ್ಕೆ ಹಾಕಿದ್ರೆ ಆಯಿತು. ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತೀನಿ. ಆ ಬಾಕ್ಸಿಗೆ ಇಡಬೇಕಾದ್ರೇ ಎಲ್ಲ ಬಿಡಿಸ್ಬಿಟ್ಟು ಇಟ್ಟಿರ್ತೀನಿ. ಆದ್ರೂ ಕೆಲವೊಂದು ಹಣ್ಣು ಈ ಎಲೆ ಎಲ್ಲ ಹಣ್ಣಾಗಿಬಿಟ್ಟಿರುತ್ತೆ, ಅದನ್ನು ತೆಗೆದಾಕ್ತೀನಿ. ಆ ಥರದ್ದು ಏನಾದರೂ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದನ್ನು ಹಾಕಬೇಕಾದ್ರೂ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೇಬೇಕು. ಈ ಅಭಿನವ್ಗೆ ಏನಾದರೂ ಸೊಪ್ಪಬೇಕು ಅಂದರೆ ಅದರಲ್ಲಿ ಕೆಲವು ಟಿಶ್ಯೂ ಪೇಪರ್ನ ಇಟ್ಟಿರ್ತೀನಿ, ಅದನ್ನು ಒಂದು ಕಡಿಗೆ ಹಿಂಗೆ ಮಾಡಿಬಿಟ್ಟು ಅದನ್ನೆಲ್ಲ ಮೂಲೆ ಗುಂಪು ಮಾಡಿಬಿಟ್ಟಿರ್ತಾನೆ. ಅದನ್ನೆಲ್ಲ ಏನು ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ನಾನು ಇಡಬೇಕಾದ್ರೆ ನೀಟಾಗಿ ಅದನ್ನೆಲ್ಲ ಬಿಡಿಸ್ಬಿಟ್ಟು ಇಡ್ತೀನಿ. ಸೊಪ್ಪು ಫ್ರೆಶ್ ಆಗಿರುತ್ತೆ, ಅದನ್ನು ನೀರು ಹೀರ್ಕೊಂಡ್ರೆ ಸಾಕು. ಸೊಪ್ಪು ಒಂದು 15 ದಿವಸದವರೆಗೂ ಇರುತ್ತೆ. ಕೆಲವು ಸತಿ ನಾನು ಏನಾದರೂ ತೊಗೊಂಡು ಬಂದಾಗ ಹಾಗೆ ಇಟ್ಬಿಟ್ಟಿದ್ರೆ ಮರೆತುಬಿಟ್ಟು, ಇಲ್ಲ ಏನಾದರೂ ಮಾಡೋಕ್ಕೆ ಹೋದಾಗ ಏನಾದರೂ ಹಾಕಿಲ್ಲ ಅಂದರೆ 15 ದಿವಸ ಆದ್ರೂ ನೀವು ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಪ್ಲಾಸ್ಟಿಕ್ ಬಾಕ್ಸ್ನ ಆದಷ್ಟು ಅಡುಗೆ ಮನೆಗೆ ಉಪಯೋಗಿಸ್ಬೇಡಿ. ನಾನಂತೂ ತುಂಬ ಅವಾಯ್ಡ್ ಮಾಡ್ತೀನಿ ಪ್ಲಾಸ್ಟಿಕ್ನ ಅಡುಗೆ ಮನೆಯಲ್ಲಿ ಉಪಯೋಗಿಸೋದನ್ನು. ಬ್ಲೆಂಡರಿಗೆ ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ. ಸೊಪ್ಪು, ಸಬ್ಬಾಕ್ಷಿ ಸೊಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೆಲವು ಸತಿ ಮೆಂತ್ಯ ಸೊಪ್ಪು ಹಾಕ್ತೀವಿ. ಸ್ವಲ್ಪ ಮೆಂತ್ಯ ಸೊಪ್ಪು ಕಹಿ ಕಹಿ ಅಂತ ಅನಿಸುತ್ತೆ, ಅಭಿನವ್ಗೆ ಇಷ್ಟ ಆಗೋಲ್ಲ. ಅದಕ್ಕೆ ಇವತ್ತು ಮೆಂತ್ಯ ಸೊಪ್ಪು ಹಾಕ್ತಾಯಿಲ್ಲ. ಇಬ್ಬರಿಗೂ ಒಂದು 2 ರೊಟ್ಟಿ ಹಾಕ್ಕೊಟ್ಬಿಟ್ಟು ಇವತ್ತು ಕೆಲಸ ಮುಗೀತು.
ಸ್ವಲ್ಪ ಕಸ ಎಲ್ಲ ಗುಡಿಸಿದ್ದೆ. ನಾಳೆ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ನಂದು ವಾರ್ಡ್ರೋಬ್ದು ಒಂದೇ ಒಂದು ಲೈನ್ ಉಳ್ಕೊಂಬಿಟ್ಟಿತ್ತು. ಸೀರೆದೆಲ್ಲ ಕ್ಲೀನ್ ಮಾಡಿದೆ, ಅದೊಂದು ಲೈನು ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತಂತೂ ಆಗಲಿಲ್ಲ. ಸ್ವಲ್ಪ ಆರಾಮಾಗಿರೋಣ ಅಂತ ಅನ್ನಿಸ್ತಾ ಇತ್ತು. ಒಂದರಿಂದ ಒಂದು ಕೆಲಸ ಮಾಡಿದ್ರೆ ಸಖತ್ ಸ್ಟ್ರೈನ್ ಆಗುತ್ತೆ. ಮನೇಲಿ ಒಬ್ಬರೇ ಇದ್ದು ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ ಹಾಗೇನೆ. ಹಬ್ಬಕ್ಕೆ ಏನು ಕೆಲಸ ಮಾಡಿರ್ತೀವಿ ನೋಡಿ, ಅದ್ರ 2ರಷ್ಟು ಕೆಲಸ ಮಾರನೇ ಬೆಳಗ್ಗೆ ಇರುತ್ತೆ. ಆ ಏನೇನು ಬೆಳ್ಳಿ ಐಟಮ್ಸ್ನ ತೊಳೆದ್ಬಿಟ್ಟು ಇಟ್ಟಿರ್ತೀವಲ್ಲ, ಅದನ್ನು ವಾಪಸ್ ಅದೇ ರೀತಿ ತೊಳಿಬೇಕಾಗತ್ತೆ. ಅಪ್ಪ ನನಗಂತೂ ಈ ಹಬ್ಬ ಬಂದಾಗ ಜೋಶ್ ಹೆಂಗೆ ಬರುತ್ತೋ ಹೋಗ್ಬೇಕಾದ್ರೆ ಹಾಗೆ ಜೋಶನ್ನ ಕರ್ಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ಅಡುಗೆ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಪಾತ್ರೆ ಏನಾದರೂ ಇದ್ದರೆ ತೊಳ್ಕೊಂಡು ಬಿಡ್ತೀನಿ. ಯಾವಾಗಲೂ ಅಷ್ಟೇ ಕುಕ್ಕಿಂಗ್ ಮಲ್ಟಿ ಟಾಸ್ಕ್. ನೀವು ಅಲ್ಲಿ ಒಲೆ ಮೇಲೆ ಒಂದು ಮಾಡ್ತಾಯಿದ್ರೆ ಈ ಕಡೆ ಸ್ಲ್ಯಾಮ್ ಒರೆಸೋದು, ಈ ಕಡೆ ಪಾತ್ರೆ ತೊಳೆಯೋದು, ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೇ ಒಂದೇ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ. ನಾನೇನು ಮಾಡ್ತೀನಿ ಅಂದರೆ ಅಲ್ಲೊಂದು ಮ್ಯಾಟ್ ಇಟ್ಕೊಂಡಿದ್ದೀನಿ. ಮ್ಯಾಟ್ ಮೇಲೆ ತೊಳೆದಿರೋ ಪಾತ್ರೆನ ಇಡ್ತೀನಿ. ಇಲ್ಲಾಂದರೆ ಸ್ಲ್ಯಾಂಬೆಲ್ಲ ಒಂಥರ ಕರೆ ಆಗುತ್ತೆ. ನಮ್ಮೂರಲ್ಲಂತೂ ನೀರು ಒಂಥರ ಉಪ್ಪು ನೀರು, ಒಂಥರ ಕಟ್ಟೆ ಥರ ಕಟ್ಟಿದಂಗೆ ಆಗಿಬಿಡುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಪ್ರತಿ ಸತಿ ಪಾತ್ರೆ ತೊಳೆದಾಗೂ ಸಿಂಕ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ದೊಡ್ಡಬಳ್ಳಾಪುರದಲ್ಲಿ ನೀರು ಹಾಗೇ ಇದೆ. ನಾವು ಆದ್ರೂ ಸಾಫ್ಟ್ ವಾಶ್ ಕೂಡ ಹಾಕ್ಸಿದ್ದೀವಿ. ಆದರೂ ಕೂಡ ಅದೇನು ಪ್ರಯೋಜನಕ್ಕೇ ಬರಲ್ಲ, ಬೇಗ ಹಾಳಾಗತ್ತೆ. ನೀರಂತೂ ತುಂಬಾ ಗಲೀಜಾಗಿ ಬರುತ್ತೆ. ಅಭಿನವ್ ಬಂದ, ಏನಾದರೂ ಹೆಲ್ಪ್ ಮಾಡಬೇಕಾ ಅಂತಂದ. ಏನಿವತ್ತು ಹೆಲ್ಪಿಂಗಿಗೆ ಬಂದುಬಿಟ್ಟಿದ್ದೀರಾ ಅಂತ ಅಂದ್ಕೊಂಡೆ. ನಾವು ಮಾತಾಡ್ತಾನೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ನಂಜುಂಡೇಶ್ವರ್ ಮೂವಿ ಹಾಕಿದ್ರಲ್ಲ, ಅದಕ್ಕೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಅಭಿನವ್ ಬಂದ, ತೆಂಗಿನಕಾಯಿ ಹೊಡ್ಕೊಡು ಅಂಥೇಳಿ ತೆಂಗಿನಕಾಯಿ ಹಚ್ಚಿಸ್ತಾ ಇದ್ದೀನಿ. ಈಗ ಅದಕ್ಕೇನು ನೀವು ತುರ್ದೆಲ್ಲ ಏನೂ ಹಾಕಬೇಕಾಗಿರೋದಿಲ್ಲ, ಹಾಗೆ ಹಾಕಿದ್ರೆ ಸಾಕು. ಬ್ಲೆಂಡರು ನೀಟಾಗಿ ಬ್ಲೆಂಡ್ ಮಾಡಿ ಕೊಡುತ್ತೆ. ನಾನು ನಂಜುಂಡೇಶ್ವರಿಗೆ ತೋರಿಸ್ತೀನಿ ನೋಡಿ, ನೀವು ಇಲ್ಲದೇನೆ ನಾನು ಹೇಗೆ ಹಚ್ಚಿದ್ದೀನಿ ಅಂತ. ಅವ್ರಿಗೆ ಸಣ್ಣಗೆ ಹಚ್ಚಬೇಕು, ನನಗೆ ಸಣ್ಣಗೆ ಹಚ್ಚೋಷ್ಟು ಪೇಷನ್ಸ್ ಇರಲ್ಲ ನನಗೆ. ಹೆಂಗೆ ನುಣ್ಣಗೆ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಮಸಾಲೆ ರೊಟ್ಟಿ ಮಾಡೋದಕ್ಕೆ ತೊಂದರೆ ಆಗ್ತಾಯಿದ್ರೆ ಈ ಥರ ಒಂದು ಬ್ಲೆಂಡರ್ ಇಟ್ಕೊಳ್ಳಿ, ಆರಾಮಾಗಿ ಮಾಡ್ಬೋದು. ನಾನಿವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ತೊಗೊಂಡು ಬಂದಿದ್ದೆ. ನಂಜುಂಡೇಶ್ವರಿಗೆ ರವೆ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ಹಾಕಿ ಅಭಿನವ್ಗೆ ಹೇಳ್ತಾಯಿದ್ದೀನಿ ಬ್ಲೆಂಡರ್ ಆನ್ ಮಾಡಿ ಅಂತ. ಕರೆಂಟಿಲ್ಲ ಮನೆಯಲ್ಲಿ. ಯಾವಾಗಿಂದ ಕರೆಂಟಿಲ್ಲ ನಮಗೆ ಗೊತ್ತೇ ಇಲ್ಲ. ಅಂದರೆ ನಮಗೆ UPS ಹಾಕ್ಸಿದ್ದೀವಲ್ಲ, ಒಂದು ದಿವಸ ಎಲ್ಲ ಕರೆಂಟ್ ಇಲ್ಲ ಅಂದ್ರೂ ನಮಗೆ ಗೊತ್ತಾಗೋದೇ ಇಲ್ಲ. ಮಿಕ್ಸಿ ಆನ್ ಮಾಡಿದ್ರೆ ಮತ್ತು ಐರನ್ ಬಾಕ್ಸ್ ಆನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಫ್ರಿಡ್ಜು, TV, ವಾಷಿಂಗ್ ಮಿಷಿನ್ ಎಲ್ಲದೂ ರನ್ ಆಗ್ತಾ ಇರುತ್ತೆ. ವಿಡಿಯೋ ಮಾಡ್ತಾಯಿದ್ದೀವಿ, ಹಾಗೆ ಪಟ್ಟಂತ ಕರೆಂಟ್ ಹೋಯ್ತು. ಅಭಿನವ್ ಅದನ್ನು ಆನ್ ಮಾಡಿದ ತಕ್ಷಣ ಅಭಿನವ್ ಅಲ್ಲಿ ಇಟ್ಟಿದ್ದಾನೆ. ಆಮೇಲೆ ಈ ಮಿಕ್ಸಿದೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನೀವೇನಾದ್ರೂ ಅದೇನಾದರೂ ಲಾಕ್ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಅದು ಆನೇ ಆಗೋಲ್ಲ. ಜೀರಿಗೆ ಮರ್ತ್ಬಿಟ್ಟಿದ್ದೆ, ಅಲ್ಲಿ ಹಾಕಬೇಕಾದ್ರೆ ಜ್ಞಾಪಕ ಬಂತು. ಜೀರಿಗೆ ಎಲ್ಲ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ ಅಭಿನವ್ಗೆ. ನಾನು ಈ ಥರ ಏನಾದರೂ ಐಟಮ್ಸ್ನ ತಕ್ಕೊಂಡ್ರೆ ಅಲ್ಲಿಗೆ ಒರೆಸ್ಬಿಟ್ಟು ಇಡ್ತೀನಿ. ಒಂದು ಕ್ಲೀನಾಗೂ ಇರುತ್ತೆ. ನಾವೂ ಲೈಕ್ ಯಾವಾಗಲೂ ಒಂದು ರಾಶಿ ಪಾತ್ರೆ ಮಾಡ್ಕೊಂಡು ತೊಳೆಯೋದು ಸ್ವಲ್ಪ ತಪ್ಪುತ್ತೆ. ನಾನು ಅದಕ್ಕೆ ಆ ಬಾಕ್ಸ್ನ ಇಟ್ಟಿದ ತಕ್ಷಣ ಒರೆಸ್ಬಿಟ್ಟು ಅದೇ ಜಾಗಕ್ಕೆ ಎತ್ತಿಡ್ತೀನಿ. ಕ್ಲೀನಿಂಗ್ ಅಂದರೆ ಸಣ್ಣ ಪುಟ್ಟ ವಿಷಯನೇ ಕ್ಲೀನಿಂಗ್ ಅಂತ ಅನ್ಬೇಕು. ನಾವು ಯಾವ ಐಟಮ್ಸ್ನ ಎಲ್ಲಿಂದ ಎತ್ಕೊಂಡಿರ್ತೀವಿ ಅಲ್ಲಿಗೆ ಇಟ್ಟರೆ ಸಾಕು, ಐಟಮ್ ಕ್ಲೀನಾಗಿ ಅದೇ ಜಾಗಕ್ಕೆ ಹೋಗುತ್ತೆ ಮತ್ತು ನೀಟಾಗಿ ಕೂಡ ಕಾಣುತ್ತೆ. ಯೂಸ್ ಮಾಡಿದ ಐಟಮ್ಸ್ನ ಆವಾಗವಾಗಲೇ ತೊಳೆದುಬಿಟ್ಟು ಇಡಬೇಕು. ಆವಾಗವಾಗಲೇ ತೊಳೆದುಬಿಟ್ಟಿಟ್ರೆ ಅದು ಹಾಳೂ ಆಗಲ್ಲ. ಈ ಥರ ನೀವು ವುಡನ್ ಬೋರ್ಡ್ ಏನಾದರೂ ಯೂಸ್ ಮಾಡ್ತಿದ್ರೆ ಅದನ್ನೇನಾದರೂ ಹಾಗೆ ಇಟ್ಬಿಟ್ರೆ ಅದು ಬೇಗ ಹಾಳಾಗುತ್ತೆ. ಈ ಥರ ಆ ಕೆಲಸ ಆಗಿದ ತಕ್ಷಣ ತೊಳೆದ್ಬಿಟ್ಟು ಎತ್ತಿಟ್ರೆ ನೀಟಾಗಿರುತ್ತೆ. ಆಮೇಲೆ ನಾನು ಎಲ್ಲ ಅಡುಗೆ ಮಾಡಬೇಕಾದ್ರೂ ಅಲ್ಲೊಂದು ಏನಾದರೂ ಒಂದು ಮ್ಯಾಟೋ ಇಲ್ಲ ಒಂದು ವೇಸ್ಟ್ ಅಭಿನವ್ದು ಯೂಸ್ ಅಂದರೆ ಅವ್ನಿಗೆ ಹಾಕ್ಕೊಳಕ್ಕಾಗದೇ ಇರೋ ಶರ್ಟೋ ಏನಾದರೂ ಒಂದು ಹಾಕಿರ್ತೀನಿ. ಏನೇನು ತರಕಾರಿ ಹಚ್ತೀನಿ, ಏನೇನು ವೇಸ್ಟೇಜ್ ಇರುತ್ತೆ ಎಲ್ಲ ಅದ್ರ ಮೇಲೇ ಮಾಡ್ಕೋತೀನಿ. ಆ ಬಟ್ಟೆ ಎತ್ಕೊಂಡು ಹೋಗಿ ಡಸ್ಟ್ಬಿನ್ನಲ್ಲಿ ಹಾಕಿಬಿಟ್ರೆ ಆಯಿತು. ಮತ್ತು ಒಂದು ವೆಟ್ ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡ್ರೆ ಆಗುತ್ತೆ. ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಅಡುಗೆ ಮನೆಯೂ ಅಷ್ಟೇ ಯಾವಾಗಲೂ ಫ್ರೆಶ್ ಆ್ಯಂಡ್ ನೀಟಾಗಿ ಕೂಡ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಬ್ಲೆಂಡರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಮಸಾಲೆ ರೊಟ್ಟಿಗೆ ನೀವು ಕೈಯಲ್ಲಿ ಹಚ್ಚೋದಕ್ಕಿಂತನೂ ಈಸಿ ಮತ್ತು ತುಂಬಾ ಚೆನ್ನಾಗಿ ಒಳ್ಳೆ ನುಚ್ಚು ಥರ ಆಗಿರುತ್ತೆ. ನನಗಂತೂ ಮಸಾಲೆ ರೊಟ್ಟಿ ಹಾಕೋಕ್ಕೆ ನೀರು ಹಾಕಿ ಕಲಸೋ ಅವಶ್ಯಕತೆಯೇ ಇರಲ್ಲ. ಅದನ್ನು ಹಾಕಿಬಿಟ್ರೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿರುತ್ತೆ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಅಂತ ಇಡಬೇಕು. ಯಾವಾಗಲೂ ಅಷ್ಟೇ ಕಲಸಿದ ತಕ್ಷಣವೇ ರೊಟ್ಟಿ ಹಾಕಬೇಡಿ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟಿದ್ದೆ ರೆಸ್ಟ್ ಮಾಡೋದಕ್ಕೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿದೆ ಅಂತ ಬಿಟ್ಟು ರೊಟ್ಟಿ ಹೆಂಚ ಮೇಲೆ ತಟ್ಟಿ ತುಪ್ಪನೋ ಬೆಣ್ಣೆನೋ ಮೊಸರು, ನಮ್ಮ ಮನೇಲಿ 3 ಜನಕ್ಕೂ 3 ಕಾಂಬಿನೇಷನ್. ನನಗೆ ತುಪ್ಪ, ನಂಜುಂಡೇಶ್ವರಿಗೆ ಬೆಣ್ಣೆ, ಅಭಿನವ್ಗೆ ಮೊಸರು. ಈ ಕಾಂಬಿನೇಷನಲ್ಲಿ ಬಿಸಿ ಬಿಸಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿದ್ದೀವಿ. ಈ ಬ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್. ಬಾಯ್ ಬಾಯ್.